ಚೆನ್ನಾಗಿ ಕುದಿಯುವ ನೀರನ್ನು ಹಾಕ್ಕೊಳ್ಳೋಣ. ಒಂದೆರಡು ಗ್ಲಾಸ್ ನೀರನ್ನು ಕುದಿಯೋ ನೀರನ್ನು ಹಾಕಿದ್ದೀನಿ. ಒಂದು ಚಮಚ ಪುಡಿ ಉಪ್ಪು ಹಾಕಿದ್ದೀನಿ. ಒಂದು ಚಮಚ ಕುಕ್ಕಿಂಗ್ ಸೋಡಾವನ್ನು ಹಾಕಿದ್ದೀನಿ. 2ರಿಂದ 3 ಚಮಚದಷ್ಟು ವೆನಿಗರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಒಂದು ಲಿಕ್ವಿಡ್ ನೀರು ತಣ್ಣಗಾಗಬೇಕು, ಅಲ್ಲಿವರೆಗೂ ಇದನ್ನು ಹಾಗೆ ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ಹಾಗೆ ಪಕ್ಕದಲ್ಲಿಟ್ಟುಬಿಡಿ. ತಣ್ಣಗಾದ ಮೇಲೆ ಒಂದು ವಾಟರ್ ಬಾಟಲ್ ಅಥವಾ ಸ್ಪ್ರೈ ಬಾಟಲ್ ಏನಾದರೂ ಇದ್ದರೆ ತಗೊಳ್ಳಿ. ಒಂದು ಸಣ್ಣದಾಗಿರುವ ಹೋಲನ್ನು ಕೂಡ ಮಾಡಿ ಎತ್ತಿಟ್ಕೊಳ್ಳಿ. ನಂತರ ಒಂದು ವಾಟರ್ ಬಾಟಲ್, ತೆಳುವಾಗಿರುವ ಈ ಥರ ವೇಸ್ಟ್ ವಾಟರ್ ಬಾಟಲ್ ಅಥವಾ ಸ್ಪ್ರೈ ಬಾಟಲ್ ಇದ್ರೂ ಪರವಾಗಿಲ್ಲ, ಇದಕ್ಕೆ ಸಣ್ಣದೊಂದು ಹೋಲ್ ಮಾಡಿ ಎತ್ತಿಟ್ಕೊಳ್ಳಿ. ಈಗ ನೋಡಿ ಬಾಟಲ್ಗೆ ಹಾಕ್ತಾಯಿದ್ದೀನಿ. ಇದು ದಿನಪೂರ್ತಿ ನಮ್ಮ ಮನೆ ಅಡುಗೆ ಮನೆ ಕೆಲಸಗಳೆಲ್ಲ ಆದಮೇಲೆ ಕೌಂಟರ್ ಟಾಪ್ ಗ್ಯಾಸನ್ನು ಕ್ಲೀನ್ ಮಾಡುವಾಗ ಯೂಸ್ ಆಗುತ್ತೆ ನೋಡಿ. ಒಂದು ವಾರಗಟ್ಟಲೆ ಯೂಸ್ ಮಾಡ್ಬೋದು ಈ ಲಿಕ್ವಿಡನ್ನು. ತುಂಬ ಚೆನ್ನಾಗಿರುತ್ತೆ. ಸಣ್ಣ ಸಣ್ಣ ನೊರ್ಜೆಗಳು